ರಾಜಕೀಯವಾಗಿ ನೀವು ಮಾಧ್ಯಮದವರು ಪೂರಾ ಭಾಷಣ ಬಿತ್ತಿನ ಮಾಡಿಲ್ಲ ಅವ್ರದ್ದು ಖರ್ಗೆ ಸಾಹೇಬ್ರದ್ದು, ನೀವು ಅದನ್ನ ಕಟ್ ಮಾಡಿರಿ ಅಷ್ಟೇ. ಏನ ಅದನ್ನೇ ಹೇಳಕತ್ತೀನಿ ಅಲ್ರಿ, ನಾನೇ ಹೇಳಕತ್ತೀನಿ, ಅದನ್ನ ಪೂರ ಕೇಳವಲ್ರಿ ನೀವು ಪೂರ್ಣ ಅದನ್ನ ಅವ್ರ ಏನ್ ಹೇಳ್ಯಾರ. SM ಕೃಷ್ಣ ಅವಧಿ ಒಳಗ ನಾನು KPCC ಅಧ್ಯಕ್ಷ ಇದ್ದೆ, ಅವಾಗ ಆಗಕ್ಕಾಗ್ಲಿಲ್ಲ, ಅದು ಬೇರೆ ಬೇರೆ ಕಾರಣ ಅಂತ ಅದನ್ನೆಲ್ಲ ವಿಸ್ತರಿಸಿ ಹೇಳ್ಯಾರ. ನೀವೇನ್ ಮಾಡ್ರಿ ಅದನ್ನ ಕಟ್ ಮಾಡ್ಬಿಟ್ಟಿರಿ, ಅದಕ್ಕೆ ಹಂಗ ಮಾಡಬೇಡ್ರಿ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವರು ಚೀಫ್ ಮಿನಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಈ ದೇಶದೊಳಗೆ 8-10 ಮಂದಿ ಚೀಫ್ ಮಿನಿಸ್ಟರ್ ಮಾಡೋಷ್ಟು ಶಕ್ತಿ ಖರ್ಗೆ ಸಾಹೇಬ್ರಿಗೆ ಐತಿ. ನೋಡ್ರಿ, ಅವ್ರ ಆಸೆ ಪಟ್ರ ಯಾವ ಬೇಕಾರು ಆಗ್ತಾರ. ಅವ್ರ ಕೈಯಾಗ ಈಗ 8-10 ಮಂದಿ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಐತಿ ಅವ್ರ ಕೈಯಾಗ. ಯಾರು ನೀವೇನ್ ಹಂಗಂತೀರಿ? ಚೀಫ್ ಮಿನಿಸ್ಟರ್ ಅಲ್ಲ, ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಅವ್ರಿಗೆ ಐತೆ. ಇವ್ರು ಈ AICC ಅಧ್ಯಕ್ಷರವರು ಸರ್, ಅವರು ನೋಡಿ ಅದನ್ನ ಮನಸ್ಸು ಮಾಡಿದ್ರೆ ನಮ್ಮ ಹೈಕಮಾಂಡ್ ನಿರ್ಧಾರ ತಗೊಂತೈತಿ. ಈಗ ಅವರೇ ಹೈಕಮಾಂಡ್ ಇರೋದ್ರಿಂದ ನಮಗ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಖರ್ಗೆ ಸಾಹೇಬ್ರು. ಏನಂತ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರದಾಗ ಯಾವ ಮಂತ್ರಿಗಳು ಚರ್ಚೆ ಮಾಡ್ಬಿಡು, ನಿಮ್ ಕೆಲಸ ನೀವು ಮಾಡ್ಬೇಕು. ಈಗ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.